ಅದೊಂದು ಬೆಂಗಳೂರಿನ ಐಷಾರಾಮಿ ಜನ ವಾಸಿಸುವ ಪ್ರತಿಷ್ಠಿತ ಬಡಾವಣೆ. ಆ ಬಡಾವಣೆಯಲ್ಲೊಂದು ಐಷಾರಾಮಿ ಬಂಗಲೆ. ಮನೆಯ ಸುತ್ತಲೂ ಲಾನ್, ಹಾಗೆ ಮಧ್ಯದಲ್ಲಿ ಸುಂದರವಾಗಿ ನಿರ್ಮಿತವಾಗಿರೋ ಬಂಗಲೆ. ಮನೆಯ ಮುಂದೆ ಬೋರ್ಡ್ ಹೀಗೆ ಹಾಕಲಾಗಿತ್ತು: ಪ್ರೀತಿಯ ಸಾಗರ ನಮ್ಮ ಮನೆ ಅಂತ. ಆದರೆ ಆ ಮನೆಯಲ್ಲಿ ನಿಜವಾಗ್ಲೂ ಪ್ರೀತಿ ಇದೆಯಾ? ನೋಡೋಣ ಬನ್ನಿ. ಆ ಬಂಗಲೆಯ ಮೇನ್ ಪಿಲ್ಲರ್ಸ್ ರಾಜಶೇಖರ್ ಹಾಗೆ ಅವರ ಧರ್ಮಪತ್ನಿ ಶೈಲಜಾ. ಇವರಿಗೆ 3 ಜನ ಮಕ್ಕಳು. ಮೊದಲನೆಯವನು ಆರವ್ ರಾಯ್, ಎರಡನೆಯವನು ವಿಹಾನ್ ರಾಯ್, ಮೂರನೆಯವಳು ಸುಪ್ರದಾ ರಾಯ್. ಆರವ್ ರಾಯ್ ಬಹಳ ಮೃದು ಮನಸ್ಸಿನ ಹುಡುಗ, ಹಾಗೆ ಸೂಕ್ಷ್ಮ ಮನಸ್ಸಿನವನು. ಎಷ್ಟೇ ಶ್ರೀಮಂತಿಕೆ ಇದ್ರೂ ಎಲ್ಲರನ್ನೂ ಒಂದೇ ರೀತಿ ನೋಡುವ ಹುಡುಗ. ಈ ಮುದ್ದು ಮನಸ್ಸಿನ ಹುಡುಗ ನ್ಯೂರೋಲಾಜಿಸ್ಟ್ ಡಾಕ್ಟರ್. ಅಪ್ಪ ರಾಜಶೇಖರ್ ಜೊತೆ ತಮ್ಮದೇ ಹಾಸ್ಪಿಟಲಲ್ಲಿ ವರ್ಕ್ ಮಾಡುತ್ತಿದ್ದಾನೆ. ಅಪ್ಪ ಮಗ ಒಂದೇ ದೋಣಿಯ ಪಯಣಿಕರು, ಇಬ್ಬರು ಡಾಕ್ಟರ್ಸ್. ಇನ್ನು ಇವನಿಗೆ 29 ವರ್ಷ, ಆದರೆ ಇನ್ನೂ ಸಿಂಗಲ್. ನೋಡಲು ಬಹಳ ಸುಂದರನೇ. ಎಷ್ಟೋ ಜನ ಇವನ ಹಿಂದೆ ಬಿದ್ದರೂ ಅವನಿಗೆ ಯಾಕೋ ಯಾರೂ ಇಷ್ಟ ಆಗಲಿಲ್ಲ. ಮುಂದೆ ಯಾರಾದರೂ ಇಷ್ಟ ಆದರೆ ನಿಮಗೆ ಹೇಳ್ತೀನಿ, ನಮ್ಮ ಮುದ್ದು ಮನಸ್ಸಿನ ಹುಡುಗನ ಮನಸ್ಸನ್ನು ಕದಿಯುವವರು ಯಾರು ಅಂತ. ಇನ್ನು ಎರಡನೆಯವನು ವಿಹಾನ್ ರಾಯ್. ನೋಡೋಕೆ ಸೂಪರ್ ಹ್ಯಾಂಡ್ಸಮ್, ಆದರೆ ಬುದ್ಧಿ ಮಾತ್ರ ಹೇಳಲ್ಲ ಬಿಡಿ. ಮುಂದೆ ನೀವೇ ನೋಡಿ. ತುಂಬ ಒರಟ ಮನುಷ್ಯ, ಯಾರಿಗೂ ಕೇರ್ ಮಾಡದ ಹುಡುಗ. ವಯಸ್ಸು 27. ಹುಡುಗಿರು ಅಂದರೆ ಅವನ ಪ್ರಕಾರ ಅಲಂಕಾರ ಮಾಡಿಕೊಳ್ಳೋಕೆ ಮನಿ ಡಿಗ್ಗರ್ಸ್ ಅಂತ. ಸುಮ್ಮನೆ ಯಾರನ್ನೂ ಹಚ್ಚಿಕೊಳ್ಳದ ಹುಡುಗ. ಆದರೆ ತನ್ನ ತಂಗಿ ಅಣ್ಣ ಅಂದರೆ ಪ್ರಾಣ. ಕೆಲಸ ಅಂತ ಬಂದರೆ ಊಟ ನಿದ್ದೆ ಬಿಟ್ಟು ಬಿಡುತ್ತಾನೆ, ಆದರೆ ಕೆಲಸ ಮಾಡೋದು ಮಾತ್ರ ಬಿಡಲ್ಲ. ಬಿಸ್ನೆಸ್ ಮ್ಯಾನ್, ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ಮಿಸ್ಟರ್ ವಿಹಾನ್ ರಾಯ್. ಇವನ ಜೊತೆ ಕೆಲಸ ಮಾಡೋಕೆ ಹುಡುಗಿರು ಮುಗಿ ಬೀಳ್ತಾರೆ. ಇವನು ಹುಡುಗಿರನ್ನು ನೋಡುವ ರೀತಿ ಟಿಶ್ಯೂ ಪೇಪರ್ ಥರ. ದೊಡ್ಡ ಕುಡುಕ, ಅದು ಕೆಲಸ ಇಲ್ಲದ ಟೈಮಲ್ಲಿ. ಹುಡುಗಿರ ಮೋಜು ಇದೆ, ಆದರೆ ಅವರಾಗಿ ಬಯಸಿ ಬಂದರೆ ಅಷ್ಟೇ. ಅದು ಬಿಟ್ಟರೆ ತಾಯಿ ಅಂದರೆ ಪ್ರಾಣ, ತಂದೆ ಅಂದರೆ ಅಷ್ಟಕ್ಕಷ್ಟೇ. ರೀಸನ್ ಇದೆ, ಮುಂದೆ ಹೇಳ್ತೀನಿ. ಇನ್ನು ಇವನ ವಿಷಯಕ್ಕೆ ಯಾರಾದರೂ ಬಂದರೆ ಮತ್ತೆ ಜೀವನದಲ್ಲಿ ಇವನ ಹೆಸರು ಕೇಳಿದ್ರೆ ಭಯ ಪಡಬೇಕು ಅನ್ನೋ ರೇಂಜಿಗೆ ಹವಾ ಮೇಂಟೈನ್ ಮಾಡಿದ್ದಾನೆ. ಹಾಗೆ ಭಯ ಇಟ್ಟಿದ್ದಾನೆ. ಅಹಂಕಾರ ತುಂಬಿ ತುಳುಕುತ್ತಿದೆ. ತಾನೇನು ಬಯಸಿದರೂ ಅದು ಸಿಗಲ್ಲ ಅಂದರೂ ಸಿಗೋವರೆಗೂ ಬಿಡದೆ ಪಡೆದುಕೊಳ್ಳೋ ಹಠ, ಛಲ ಇರೋ ವಿಲನ್. ಆಮೇಲೆ ಇವನೇ ನಮ್ಮ ಕಥೆಯ ಹೀರೋ ಕಮ್ ವಿಲನ್, ವಿಹಾನ್ ರಾಯ್. ಇನ್ನು ಮೂರನೆಯವಳು ಸುಪ್ರದಾ ರಾಯ್. ಬ್ಯೂಟಿ ಅನ್ನೋ ಪದಕ್ಕೆ ಅರ್ಥ ಬಂದಿದ್ದೆ ನನ್ನಿಂದ ಅಂತಾಳೆ. ಕೊಬ್ಬು ಅಣ್ಣನಷ್ಟೇ ಇದೆ, ಯಾಕಂದರೆ ವಿಹಾನ್ ರಾಯ್ ತಂಗಿ ಅಲ್ವಾ. ಜೊತೆಗೆ ಅಹಂಕಾರಿ. ಬಡವರು ಅಂದರೆ ತಿಪ್ಪೆಗೆ ಸಮ ಅನ್ನೋ ಹುಡುಗಿ. ವಿಹಾನ್ ರಾಯ್ ಅಂದರೆ ಅವಳಿಗೂ ಪ್ರಾಣನೇ. ತಾನು ಏನು ಕೇಳಿದರೂ ಇಲ್ಲ ಅನ್ನದ ಅಣ್ಣನನ್ನು ಕಂಡರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಇನ್ನು ಮೊದಲನೇ ಅಣ್ಣನ ಕಂಡರೆ ಅವಳಿಗೆ ಆಗದು. ಆರವ್ ಯಾವಾಗಲೂ ಬುದ್ಧಿ ಹೇಳುತ್ತಾನೆ ಅಂತ ಅವನನ್ನು ಮಾತನಾಡಿಸೋದೇ ಅಷ್ಟಕ್ಕಷ್ಟೇ. ಇನ್ನು ಸುಪ್ರದಾ, ವಯಸ್ಸು 22 ವರ್ಷ, ಫೈನಲ್ ಇಯರ್ ಇಂಜಿನಿಯರ್ ಓದುತ್ತಿದ್ದಾಳೆ. ಋತಿ ರಮೇಶ್, ಪದ್ಮಜ ಹಾಗೂ ರಮೇಶ್ನ 3ನೇ ಮಗಳು. VN ಕಂಪನಿ ಅಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾಳೆ. ಅಪ್ಪ ರಮೇಶ್ ಹಾರ್ಟ್ ಪೇಷಂಟ್. 7 ವರ್ಷಗಳ ಹಿಂದೆ ಅವರಿಗೆ ಹೃದಯದಲ್ಲಿ ಪುಟ್ಟ ಹೋಲ್ಗೆ ಆಪರೇಷನ್ ಆಗಿತ್ತು. ಈಗ ಅವರು ಗೃಹವಾಸಿ. ಅಮ್ಮ ಪದ್ಮಜ ಗೃಹಿಣಿ. ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡುತ್ತಾರೆ. ಚಿಕ್ಕ ಪುಟ್ಟ ಬಟ್ಟೆ ಹೊಲಿದು ಕೊಡುತ್ತಾರೆ. ಇನ್ನು ಋತಿ ನೋಡಲು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ನೀಳವಾದ ಕಪ್ಪು ಕೂದಲು, ಮೀನಿನಂಥ ಕಣ್ಣು, ಸಂಪಿಗೆ ಮೂಗು, ಪುಟ್ಟು ಗುಲಾಬಿ ತುಟಿಗಳು, ತುಟಿಯ ಬಲಭಾಗದಲ್ಲಿ ಕೆಳಗೆ ಪುಟ್ಟ ಮಚ್ಚೆ. ಮುದ್ದು ಮುಖದ 23 ವರ್ಷದ ಹುಡುಗಿ. ಆದರೆ ಮುಖ ಮಾತ್ರ ಮುದ್ದು, ಮನಸ್ಸು ಘಾಟಿ, ಸ್ವಾಭಿಮಾನದ ಹುಡುಗಿ. ಯಾರಾದರೂ ಅವಳ ವಿಷಯಕ್ಕೆ ಹೋದರೆ ಅವರನ್ನು ಬಿಡೋ ಮಾತೇ ಇಲ್ಲ. ಕೆಲವೊಮ್ಮೆ ಬಾಯಲ್ಲಿ ಮಾತನಾಡಿದ್ರೆ ಅಗತ್ಯ ಬಿದ್ದಾಗ ಕೈಯಲ್ಲೂ ಮಾತನಾಡುತ್ತಾಳೆ. ಇನ್ನು ಇವಳ ಅಣ್ಣ ರಾಜು ಮೊದಲನೆಯವನು. 30 ವರ್ಷದ ಮನುಷ್ಯ. ಹೆಂಡತಿ ಮಕ್ಕಳು ಇದ್ದರೂ ಇವನ ಮಕ್ಕಳು ನಮ್ಮ ಋತಿನೇ ಸಾಕುತ್ತಿದ್ದಾಳೆ.
ಬೇಜವಾಬ್ದಾರಿ ಮನುಷ್ಯ. ಅತ್ತಿಗೆ ಲಾವಣ್ಯ ಮುಖ ನೋಡಿ ಸುಮ್ಮನಿದ್ದಾಳೆ. ಇಲ್ಲ ಅಂದರೆ ಯಾವತ್ತೋ ಅಣ್ಣನ ಒದ್ದು ಮನೆಯಿಂದ ಆಚೆ ಹಾಕಿರೋಳು. ಧೈರ್ಯವಂತ ಹುಡುಗಿ, ಯಾರಿಗೂ ಕೇರ್ ಮಾಡಲ್ಲ. ತಂದೆ ತಾಯಿ ಅಂದರೆ ಗೌರವ. ಅಣ್ಣನ ಮಗಳು ಶಾನ್ವಿ, ಅವಳು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಓದುತ್ತಿದ್ದಾಳೆ. ನಮ್ಮ ಋತಿಗೆ ಅವಳು ಅಂದರೆ ಬಹಳ ಇಷ್ಟ. ಇನ್ನು ಎರಡನೆಯವಳು ದಿಯಾ, 26 ವರ್ಷದ ಹುಡುಗಿ. ಮಾಡಲಿಂಗಲ್ಲಿ ಏನಾದರೂ ಮಾಡಬೇಕು ಅನ್ನೋ ಹಂಬಲ ಇರೋ ಹುಡುಗಿ. ಆದರೆ ಅವಳ ದುಡಿಮೆ ಅವಳ ವೈಯಕ್ತಿಕ ಖರ್ಚಿಗೆ ಆಗುತ್ತೆ. ಋತ್ವಿ ಅಂದರೆ ಇವಳಿಗೆ ಆಗದು. ಮನೆಯ ಜವಾಬ್ದಾರಿ ತಗೊಳ್ಳೋದೇ ಬೇಕಾಬಿಟ್ಟಿ. ಅಣ್ಣ ಅಕ್ಕ ಇರೋದು ನೋಡಿ ಋತಿಗೆ ಆಗೋದೇ ಇಲ್ಲ. ಇವರನ್ನ ಕಂಡರೆ ದಿನ ಬೆಳಿಗ್ಗೆ ಇವಳ ಸುಪ್ರಭಾತ ಕೇಳದೆ ಅವರು ಇವಳ ಕಣ್ಣ ಮುಂದೆ ಬರೋದೇ ಕಡಿಮೆ. ಇನ್ನು ಋತ್ವಿಗೆ ಒಬ್ಬ ತಮ್ಮ ಇದ್ದಾನೆ. 4ನೆಯವನು ನಕುಲ್. ಮುದ್ದು ಹುಡುಗ, ಅಕ್ಕನ ಪ್ರೀತಿಯ ತಮ್ಮ. ಸೆಕೆಂಡ್ PUC ಓದುತ್ತಿದ್ದಾನೆ. ವಯಸ್ಸು 18. ಹಾಗೆ ಪಾರ್ಟ್ ಟೈಮ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಕೂಡ ಮಾಡುತ್ತಾನೆ. ಋತು ಅಕ್ಕನಿಗೆ ಸಹಾಯ ಆಗಲಿ ಅಂತ ಋತ್ವಿ ಇವನನ್ನ ತನ್ನ ತಮ್ಮನೆಂದು ನೋಡದೆ ಮಗನ ರೀತಿ ನೋಡಿಕೊಳ್ಳುತ್ತಿರುತ್ತಾಳೆ. ಇಡೀ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವ ಅಪ್ಪ ಅಮ್ಮನ ಪ್ರೀತಿಯ ಮಗಳು. ಇನ್ನು ಋತ್ವಿಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಕೂಡ ಇದ್ದಾನೆ. ಅವನೇ ಅನಿಕೇತ್ ರಾಜ್, ತನ್ನ ಬಾಲ್ಯದ ಗೆಳೆಯ. ಅವಳ ಮನಸ್ಸಿನ ಮಾತು, ಅವಳ ಕೋಪ ಸಹಿಸಿಕೊಂಡು ಅವಳಿಗಾಗಿ ಉಳಿದಿರುವ ಒಬ್ಬನೇ ಗೆಳೆಯ ಇವನು ರಿಚ್ ಕಿಡ್. ಆದರೂ ಇವರ ಗೆಳೆತನದಲ್ಲಿ ಅದರ ಅಡ್ಡಿಯೇ ಇಲ್ಲ. ಇದಿಷ್ಟು ನಮ್ಮ ಕಥಾನಾಯಕಿಯ ಫ್ಯಾಮಿಲಿ ಇಂಟ್ರೊಡಕ್ಷನ್. ಪ್ರೀತಿ, ದ್ವೇಷ, ಅಸೂಯೆ, ರೊಮ್ಯಾನ್ಸ್, ಕೋಪ, ಹಠ ಇದೆಲ್ಲ ಒಳಗೊಂಡಿರುವ ಒಂದು ಅದ್ಭುತವಾದ ಕೌಟುಂಬಿಕ ಪ್ರೇಮ ಕಥೆ. ಮಿಸ್ ಮಾಡದೆ ಕಥೆನ ಕೇಳಿ ಆನಂದಿಸಿ.